ದಯವಿಟ್ಟು ಎಲ್ಲ ನಾಡಿನ ನನ್ನ ರೈತ ದೇವರುಗಳಿಗೆ ನಮಸ್ಕಾರ. ಈ ಕಡೆ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ. ಲೈವ್ ಬರಲು ಏನು ಕಾರಣಪ್ಪ ಅಂತಂದ್ರೆ, ಏನು ರಾಜ್ಯದಲ್ಲಿ ನಮ್ಮ ವಿದ್ಯುತ್ ಮಂತ್ರಿ ಆಗಿರ್ತಕ್ಕಂಥ ಜಾರ್ಜ್ ಅವರು, ರಾಜ್ಯದ ಮುಖ್ಯಮಂತ್ರಿ ಅವರು, ಏನು ಇವತ್ತು ವಿದ್ಯುತ್ತನ್ನು ಪ್ರೈವೇಟೈಸೇಷನ್ ಮಾಡಕ್ಕೆ ಹೊಂಟ್ರಿ. ಈಗಾಗಲೇ ಎಲ್ಲ ಭಾಗದಲ್ಲಿ ಟೆಂಡರ್ ಕರೆಯತ್ತೀರಿ. ಟಾಟಾ ಕಂಪ್ನಿ, ಹಲವಾರು ಕಂಪ್ನಿಗಳು, ಅಂದಾನಿ ಅದಾನಿ ಅಂತವ್ರ ಇವತ್ತು ಅವರಿಗೆ ಟೆಂಡರ್ ಕರೆಯತ್ತೀರಿ. ಏನಿದೆ ನಿಮ್ಮದು ಆಟ? ಹಾಂ, ಎಲ್ಲ ಕೂಡ ಇವತ್ತು ಪ್ರೈವೇಟೈಸೇಷನ್ ಮಾಡಿ ನಿಮ್ಮದೇನು ತೆಗೆದೈತೆ ಹಂಗಾರೆ ಸರ್ಕಾರದ? ಹಾಂ, ಈ ರಾಜಕಾರಣ ವ್ಯವಸ್ಥೆ ಇರೋದು ಅದಕ್ಕೆ. ಅಧಿಕಾರಿಗಳ ಗತಿ ಏನು ಇವತ್ತು? ರೈತರ ಗತಿ ಹೇಳ್ರಿ. ಅಧಿಕಾರಿಗಳದು, ರೈತರುಗಳದು ಎಲ್ಲರೂ ಕೂಡ ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ. ಇಷ್ಟ ಸರ್ಕಾರಿ ಇದ್ದು ಇವತ್ತು ರೈತರು ಬದುಕೋದು ಕಷ್ಟ ಆಗತೈತೆ. ಇವತ್ತು ಕೃಷಿ ಮಾಡ್ಕೋಬೇಕಂದ್ರೆ 3 ಲಕ್ಷ ರೂಪಾಯಿ ಮಾಡತ್ತೀರಿ ನೀವು ಸರ್ಕಾರಿ ಇದ್ದ. ಅವ್ರು ಬಂದ್ರಪ್ಪ ಅಂದ್ರೆ 10 ಲಕ್ಷ. ಎಲ್ಲ ಹೊಳೆ ಕರೆಂಟ್ ಬಿಲ್ಪ್ಪ ಅಂತಂದ್ರೆ ರೈತರ ಹೆಂಗೆ ತುಂಬಾಕ್ ಸಾಧ್ಯತೆ? ಬೆಳೆದಂಥ ಬೆಳಿಗ್ಗೆ 79 ವರ್ಷದಿಂದ ಬೆಲೆ ಕೊಡ್ಸೋಕ್ಕಾಗಿಲ್ಲ. ಆ ಕೆಲಸ ಮಾಡೋದು ಬಿಟ್ಟು ಇವತ್ತು ಅದನ್ನು ವಿದ್ಯುತ್ತನ್ನು ಪ್ರೈವೇಟೈಸೇಷನ್ ಮಾಡಕ್ಕೆ ಹೊಂಟಿದ್ರಿ. ನಾಚಿಕೆ ಬರೋದಿಲ್ಲ ನಿಮ್ಗೆ? ಸರ್ಕಾರಕ್ಕೆ ಏನು ಹುಡುಗಾಟಿಕೆ ವಿಚಾರ? ರೈತರನ್ನ ಹಿಂಗೆ ಮಾಡಿ ಎಲ್ಲರೂ ಕೊಲ್ಲುವಂಥ ವಿಚಾರ ತೆಗೆದ್ರಿ. ಪ್ರೈವೇಟೈಸೇಷನ್ ಇದನ್ನು ಮಾಡ್ತೀರಿ, ನಾಳೆ ನಮ್ಮ ಡ್ಯಾಮ್ಗಳು ಪ್ರೈವೇಟೈಸೇಷನ್ ಮಾಡ್ತೀರಿ. ಹಂಗಾರೆ ಸರ್ಕಾರ ದಗದೇನು ಎಲ್ಲ ಪ್ರೈವೇಟೈಸೇಷನ್ ಮಾಡಿ ಆರಾಮ್ಸರಿ ಇದ್ದು ಬಿಡವ್ರ. ಮತ್ತು ಮುಖ್ಯಮಂತ್ರಿ ಅದಕ್ಕೆ ಬೇಕು, ಅದಕ್ಕೆ ಮಂತ್ರಿಗಳು ಅದಕ್ಕೆ ಬೇಕು, ಒಬ್ಬ ವಿದ್ಯುತ್ ಮಂತ್ರಿ ಅದಕ್ಕೆ ಬೇಕಂದ್ರೆ ಪ್ರೈವೇಟೈಸೇಷನ್ ಕಡೆ ಕಮಿಷನ್ ತಿನ್ನಕ್ಕಾಗಿ ಅವ್ರ ಟೆಂಡರ್ ಮಾಡ್ಕೊಂಡು 4 ರೂಪಾಯಿ ಮಾಡ್ಕೊಂಡು ನೀವು ಜೈ ಜಗತ್ತ ಅಲ್ರು ರೈತರನ್ನ ಲೂಟಿ ಮಾಡುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ರೈತರ ಮೊದಲ ಭಾಳಷ್ಟು ಸಂಕಷ್ಟದಾಗ ಜೀವ ಒತ್ತೆ ಇಟ್ಟು ಸಾಯತಾರ. ರೈತರ ಕುಟುಂಬಗಳು ಇವತ್ತು ಸಾಕಷ್ಟು 5 ನಿಮಿಷಕ್ಕೊಬ್ಬ ದೇಶದಾಗ ಆತ್ಮಹತ್ಯೆ ಮಾಡ್ಕೋತಾನ. ರೈತರು ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾದ ವಿಚಾರ ವಿದ್ಯುತ್. ವಿದ್ಯುತ್ ಅಂದ್ರೆ ಆಗ್ತಕ್ಕಂಥ ಹಲವಾರು ಅವಾಗ ಉಪಕರಣಗಳನ್ನ ಕೊಟ್ಟು ಅವನ್ನ ಹೆಂಗಾರು ಮಾಡಿ ಬೆಳೆಸ್ಬೇಕು ಅನ್ನುವಂಥ ವಿಚಾರದಾಗ ಬಿಟ್ಟು ಇವತ್ತು ಪ್ರೈವೇಟೈಸೇಷನ್ ಮಾಡಿರಪ್ಪ ಅಂದ್ರೆ ನಾಳೆ ಚಿಪ್ ಬರ್ತೈತೆ. ಈಗ ಹೆಂಗೆ ಮೊಬೈಲ್ ಕರೆನ್ಸಿ ಹಾಕತ್ತಲ್ಲ, ಈ ರೀತಿ ಮೊಬೈಲ್ ಕರೆನ್ಸಿ ಇಟ್ಟು ಕರೆಂಟ್ ಬಿಲ್ ಸುಟ್ಟಿದಪ್ಪ ಅಂದ್ರೆ ಆಟೋಮೆಟಿಕ್ ಬಂದ್ ಆಕತಿ. ಅಕಸ್ಮಾತ್ ನಮ್ಮ ಮೋಟ್ರುಗಳು ಬಂದದು ಅಂದ್ರೆ ನಾಳೆ ಕರೆಂಟ್ ಮೋಟ್ರ್ ನಾವು ನೀರು ಹಸುದ್ನಾಗ ನಮ್ಮ ಅಚಾನಕ್ ಬಂದಾದ್ರೆ ಹೆಂಗೆ ಬದುಕಕ್ಕೆ ಸಾಧ್ಯತೆ? ನಾವು ಏನು ಹುಡುಗಾಟಿಕೆ ವಿಚಾರ ಐತಿ ನಿಮ್ಗೆ? ಏನದು ತಿಳ್ಕೊಂಡ್ರಿ ನೀವು? ತಕ್ಷಣ ಇವತ್ತ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿ ಅವರಿಗೆ, ಜಾರ್ಜ್ ಅವರಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಬೀದಿಗೆ ಬರೋಕ್ಕಿಂತ ಮುಂಚೆ ಇವತ್ತೇನು ಪ್ರೈವೇಟೈಸೇಷನ್ ಮಾಡತ್ತೀರಿ ಅದನ್ನು ತಕ್ಷಣ ವಾಪಸ್ ಪಡಿಬೇಕು. ಪ್ರೈವೇಟೈಸೇಷನ್ ಸಂಪೂರ್ಣ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಇಡೀ ನಾಡಿನ ನನ್ನ ರೈತರ ದೇವರುಗಳು ಅಂದ್ರೆ ವಿರೋಧ ಐತೆ ಅದಕ್ಕೆ. ನಮಗೆ ಯಾಕಾರ ರೈತರಿಗೆ ಕೆಲಸ ಮಾಡಕ್ ಬಿಡ್ರಿ, ನಾವು ಒಕ್ಕಲ್ತನ ಮಾಡ್ಬೇಕಾಗೈತಿ. ಹಲವಾರು ಭೂಮಿ ಒಳಗೆ ನಮ್ಗೆ ಕೆಲಸ ಅದಾವು, ತೊಂದರೆ ಅನುಭವಿಸತ್ತು. ಅದನ್ನೆಲ್ಲ ಬಿಟ್ಟು ಇವತ್ತು ಮತ್ತು ಕೂಡ ಪ್ರೈವೇಟೈಸೇಷನ್ ಮಾಡಿದ್ರೆ ನಾವು ಹೋರಾಟಕ್ಕೆ ಮಾತ್ರ ಎಲ್ಲ ಕೆಲಸ ಬಿಟ್ಟು ಇಡೀ ನಾಡಿನ ರೈತ ಪರ ಎಲ್ಲ ಸಂಘಟನೆಗಳು ನಾವು ಒಕ್ಕಟ್ಟಾಗಿ ಇವತ್ತು ನೌಕರಸ್ಥರು ಕೂಡ ಬೀದಿಗೆ ಬರ್ತಾರೆ. ನಾಳೆ ಪ್ರೈವೇಟೈಸೇಷನ್ ಆದಪ್ಪ ಅಂತಂದ್ರೆ ಈ ಸರ್ಕಾರಿ ನೌಕರಸ್ಥರನ್ನ ತೆಗೆದವ ಬೇಕಾದವ ಟಾಟಾದವ ಬರಲಿ, ಅಂದಾನಿ ಬರಲಿ, ಅದಾನಿ ಬರಲಿ, ಮತ್ತೊಬ್ಬ ಯಾವ ಬರಲಿ, ಅವ್ಗೆ ಯಾವ ಬೇಕು ಅವ್ನು ಹಾಕೋತಾನೋ. ಈ ಕುಟುಂಬಗಳು ಕೂಡ ನಿಮ್ಮ ಸಾವಿರಾರು ಇರೋರನ್ನ ನೌಕರಸ್ಥರ ಅವ್ರ 4ನೇ ಭಾಗ ಉಳಿದಾರ, ಅವರು ಕೂಡ ಬೀದಿಗೆ ಬರ್ತಕ್ಕಂಥದ್ದು ಆಕತಿ. ಇವತ್ತು ನೌಕರಸ್ಥರ ರೈತರು ನಾವೆಲ್ಲ ಕೂಡಿ ಕೋಟ್ಯಾಂತರ ಜನ ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿಯನ್ನ ಸರ್ಕಾರ ತಗೊಂಡ್ಬರತ್ರಿ. ಈ ಉಡಾಪಿತನವನ್ನ ರಾಜ್ಯದ ಮುಖ್ಯಮಂತ್ರಿ ಅವರು, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ದಯವಿಟ್ಟು ಎಲ್ಲ ಶಾಸಕರು ಕೂಡ ವಿರೋಧ ಮಾಡ್ಬೇಕು. ಇದನ್ನ ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದು ಸುಟ್ಟು TC ತರಬೇಕಾದ್ರೆ ಕಷ್ಟ ಆಗಿದಾವ. ಇನ್ನು ಪ್ರೈವೇಟೈಸೇಷನ್ ಮಾಡಿ ಏನ್ ಮಾಡವ್ರು? ಇವತ್ತ ನಾಳೆ ನಾವು ನೀರು ಹಸು ಹೇಳಿದಾಗನ ಅಕಸ್ಮಾತ್ ನಿಮ್ಮ ಕರೆಂಟ್ ಬಿಲ್ ಖಾಲಿ ಆತಪ್ಪ, ಚಿಪ್ ಹೋತಾರ, ಎಲ್ಲಿದೇನ ನಾವು ಆತ್ಮಹತ್ಯೆ ಮಾಡ್ಕೋಬೇಕು. ಈಗ 5 ನಿಮಿಷಕ್ಕೊಮ್ಮೆ ಸಹಾಯ ಆಯ್ತು, ಅವಾಗ ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ ಮಾಡವ್ರ ಏನ್ರು? ಏನ್ ಸರ್ಕಾರ ನಡ್ಸತ್ತೀರಿ ನೀವು? ಏನ್ ಹುಡುಗಾಟಿಕೆ ಮಾಡತ್ತೀರಿ? ಮುದುಕಾಗಿದ್ರಿ ರಾಜ್ಯದ ಇವರು ಯಾರ ವಿದ್ಯುತ್ ಮಂತ್ರಿ ಜಾರ್ಜ್ ಅವ್ರ ಯಾರನ್ನ ಕೇಳಿರಿ? ಏನ್ ರೈತರ ಸಭೆ ಮಾಡಿದಿರಿ? ಏನಂತ ತಿಳ್ಕೊಂಡಿರಿ? ಏನ್ ರಾಜ್ಯ ಅಂದ್ರೆ ನಿಮ್ದ? ನೀವೇನು ಆರಿಸಿ ಬಂದವ್ರದ ನಿಮ್ಮ ರಾಜ್ಯ? ನಾವು ಓಟ್ ಹಾಕಿರ್ತಕ್ಕಂಥ ಭಿಕ್ಷೆ ಈ ರೀತಿ ಋಣ ತೀರ್ಸತ್ತೀರಿ? ಪ್ರೈವೇಟೈಸೇಷನ್ ಮಾಡಿನ ಅದನ್ನ ತೆಗೆದು ಈಗಾಗಲೇ ಟೆಂಡರ್ ಕೊಡಕ್ ಚಾಲೂ ಮಾಡಿದ್ರಿ. ಬೆಳಗಾವಿ, ಈ ಕಾರವಾರ, ಬೆಂಗಳೂರು ಈ ಭಾಗದಾಗೆಲ್ಲ ಟೆಂಡರ್ ಕೊಡಕ್ ಚಾಲೂ ಮಾಡಿದ್ರಿ. ಏನಪ್ಪಾ ಏನು ಹುಡುಗಾಟಿಕೆ ಹಚ್ಚಿದ್ರಿ? ತಕ್ಷಣ ಜಾರ್ಜ್ ಅವರ ಇದನ್ನ ಸರಿ ಮಾಡ್ಕೋಬೇಕು. ಈ ಪ್ರೈವೇಟೈಸೇಷನ್ ಟೆಂಡರ್ ತಕ್ಷಣ ಕ್ಯಾನ್ಸಲ್ ಆಗ್ಬೇಕು. ಇಲ್ಲ ಅಂತಂದ್ರ ಎಲ್ಲಿ ಸಿಕ್ಕಲ್ಲಿ
ಇಡೀ ರಾಜ್ಯವ್ಯಾಪಿ ರೈತರ ಬೀದಿಗೆ ಬಂದ. ಇವತ್ತು ಸರ್ಕಾರಕ್ಕ ಒಂದು ಪರಿಣಾಮ ಆಗೋ ರೀತಿಯೊಳಗೆ ದೊಡ್ಡ ಚಳವಳಿ ಮಾಡಿ ಪ್ರೈವೇಟೇಷನ್ ಅನ್ನು ವಾಪಸ್ ಪಡ್ಸಕಸ್ತು. ಅದಕ್ಕೆ ಅವಕಾಶ ಕೊಡ್ಬೇಡ್ರಿ. ನಮ್ಮ ಶಶಿಕಾಂತ್ ಗುರೂಜಿ ಹೌದು ಇರ್ಬೋದು, ನಾವು ಎಲ್ಲರೂ ಕೂಡ ಕೂಡಿ ಹಲವಾರು ನಾಡಿನ ಎಲ್ಲ ರೈತಪರ ಸಂಘಟನೆಗಳು ಎಲ್ಲ ನೌಕರಸ್ಥರು ನಾವೆಲ್ಲ ಕೂಡಿ ಹೋರಾಟ ಮಾಡ್ತೇವೆ. ಯಾಕಂದ್ರೆ ಪ್ರೈವೇಟೇಷನ್ ಇದ್ರೆ ಮುಂದೆ ಏನು ಅನಾಹುತ ಅನ್ನೋದು ನಮಗ್ ಗೊತ್ತೈತೆ. ಈಗಾಗಲೇ ಸಾಕಷ್ಟು ಸಂಕಷ್ಟನ ನಮ್ಮ ರೈತರು ಅನುಭವಿಸತ್ತಾರ. ಏನ್ರು 5 ನಿಮಿಷಕ್ಕೊಬ್ಬ ಸಹಾಯ ಆತ, ನಿಮಿಷಕ್ಕೊಮ್ಮೆ ಕೊಲ್ಬೇಕೈತ್ರಿ. ಏನ್ ಮಾಡತ್ತೀರಿ ನೀವು? ರಾಜಕಾರಣ ಬರೀ ಕಮಿಷನ್ ತಿನ್ನೋದಕ್ಕಾಗಿ, ತಾವು ಆರ್ಥಿಕವಾಗಿ ಪ್ರಬಲ ಆಗೋದಕ್ಕಾಗಿ. ಈಗ ಸಾಕಷ್ಟು ಲೂಟಿ ನಡೆದೈತಿ. ಇಲ್ಲಿ ಪ್ರೈವೇಟೇಷನ್ದಾಗ ಕೊಟ್ಟು ನಮ್ಮನ್ನು ಕೂಡ ಇವತ್ತು ಬೀದಿಗೆ ತರ್ತಕ್ಕಂಥಕ್ಕೈತಿ. ಯಾವ ಕಾರಣಕ್ಕೂ ಏನು ಖಾಸಗೀಕರಣ ಮಾಡತ್ತೀರಿ, ಆ ಖಾಸಗೀಕರಣ ವಾಪಸ್ ಪಡಿಲೇಬೇಕು. ನಾವು ಸಾಕಷ್ಟು ಅನುಭವಿಸಿದ್ವು. ಖಾಸಗೀಕರಣ ಅಂದ್ರೆ ಏನ್ ಆಕೈತಿ ಅನ್ನೋದು ಸಾಕಷ್ಟು ಇವತ್ತು ರೈತರ ಇವತ್ತಿನವರೆಗೆ ಅನುಭವಿಸತ್ತು. ಇದಕ್ಕೆಲ್ಲ ದೊಡ್ಡ ಕ್ರಾಂತಿ ಆಕೈತಿ. ಅದಕ್ಕಾಗಿ ಸರ್ಕಾರ ಎಚ್ಚೊತ್ತ ರಾಜ್ಯದ ಮುಖ್ಯಮಂತ್ರಿ ಅವರು ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, 220 ಮಂದಿ ಶಾಸಕರು ಇರ್ಬೋದು, ಎಲ್ಲಾ ಸಂಸದರು ವಿರೋಧ ಮಾಡ್ಬೇಕು. ಇಲ್ಲ ಅಂದ್ರ ನಿಮ್ಮ ಮನಿಗಳಿಗೆ ಬಂದು ನಾವು ನಿಮಗೆ ವಿರೋಧ ಮಾಡ್ತು, ನಿಮಗೆ ಚುನಾವಣೆ ಒಳಗೆ ಭಿಕ್ಷೆ ಹಾಕಿದ್ವು. ಏನ್ರೋ ಗಪ್ಪ ಕೂತಿದ್ರಲ್ಲ ಶಾಸಕರೆಲ್ಲ, ಏನ್ ಮಾಡತ್ರಿ ನೀವು? ಪ್ರೈವೇಟೇಷನ್ ವಿರೋಧ ಮಾಡಕ್ ಬರ್ದಿಲ್ಲ. ಇಲ್ಲೇ ಒಬ್ರ ಸರ್ಕಾರಿಗಳು ಅಧಿಕಾರಿಗಳು ನಿಮ್ಮ ಮಾತು ಕೇಳವಾರ. ಇವತ್ತು ಪರಿಸ್ಥಿತಿ ಹಂಗಾಗೈತಿ. ಇನ್ನು ಪ್ರೈವೇಟೇಷನ್ ದವ್ರು ಕೇಳ್ತಾರೋ. ನಾಳೆ ಚಿಪ್ ಬರ್ತೈತಿ ನಮಗ್ ರೈತರಿಗೆ. ಚಿಪ್ ಈಗ ಹೆಂಗ ಮೊಬೈಲ್ ಕರೆನ್ಸಿ 300 ರೂಪಾಯಿ ರೀಚಾರ್ಜ್ ಮಾಡ್ತು, ತಿಂಗಳಿಗೆ ಕಟ್ ಆಕತಿ. ಏನ್ರ ಜಾಸ್ತಿ ಕರೆಂಟ್ ಮೋಟರ್ ಹೊಡೆದ್ರ ರೊಕ್ಕ ಅದಾಗ್ಲಿಲ್ಲಪ್ಪ ಅಂದ್ರೆ ಕಟ್ ಆದ್ರೆ ಏನ್ ಮಾಡುದ? ರೈತರ ಗೋರಿ ಮೇಲೆ ರಾಜಕಾರಣ ಮಾಡಬೇಡ್ರಿ. ಯಾವ ಕಾರಣಕ್ಕೂ ಪ್ರೈವೇಟೇಷನ್ ಆಗಾಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರುಸೇನೆ ಬಿಡುದಿಲ್ಲ. ಕೆಲವೇ ದಿನದೊಳಗೆ ಇವತ್ತು ನಾವು ಎಸ್ಕಾಂ ಇರ್ಲಿ, ಬೆಸ್ಕಾಂ ಇರ್ಲಿ, ಜೆಸ್ಕಾಂ ಇರ್ಲಿ, ಎಲ್ಲಾ ಕಡೆ ಬೀದಿಗೆ ಇಳಿದು ಹೋರಾಟ ಮಾಡ್ಬೇಕಾಕೈತಿ. ಮಂತ್ರಿಗಳು ಮನಿಗೆ ಮಾಡ್ಬೇಕ. ಜಾರ್ಜ್ ಸಾಹೇಬ್ನ ಎಲ್ಲಿ ಬರ್ತಾನ ಅಲ್ಲಿ ಗೇರಾವ್ ಹಾಕಿ ಅಲ್ಲೇ ಕುಣಿಸಿ ರಿಪೇರಿ ಮಾಡುವಂತ ಕೆಲಸ ಮಾಡ್ಬೇಕೈತಿ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಕ್ಷಣ ವಿದ್ಯುತ್ ಖಾಸಗೀಕರಣ ವಾಪಸ್ ಪಡಿಲೇಬೇಕು. ಪಡೆದೇ ಹೋದ್ರೆ ನಾವು ಪಡ್ಲಿಕ್ಕೆ ರೈತ ಸಂಘ ಹಚ್ಬೇಕಾಕೈತಿ. ರೈತ ದೇವ್ರಗಳ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡ್ಬೇಡ್ರು. ಬಿಡ್ರಿ ಅದನ್ನೆಲ್ಲ. ರೈತರ ಒಟ್ಟ ನೆಮ್ಮದಿ ಹಿಡಿಗುಡುದಿಲ್ಲ ನೀವು. ರೈತರ ಕೆಲಸ ಮಾಡಕ್ ಬಿಡಂಗಿಲ್ಲ, ದುಡಿಯಾಕ್ ಬಿಡಂಗಿಲ್ಲ. ಪ್ರತಿಯೊಂದಕ್ಕೂ ಹೋರಾಟ ಮಾಡಕ್ ಹಚ್ಚತ್ತೀರಿ. ಎಂತ ರಾಜಕಾರಣಿಗೌಡ್ರು. ತಕ್ಷಣ ವಾಪಸ್ ಪಡಿಬೇಕಿಲ್ಲ ಅಂದ್ರ ಪರಿಣಾಮ ಬೇರೆ ಹಾಕಿದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.